ಡಿಕ್ಲೇರ್ ಮಾಡಿ. ಸೊ ಇದನ್ನು ತಗೋಬೋದು. ಇದು ಏನು ಮಾಡ್ತಾಯಿದೆ ಅಂದರೆ ವಿಶಾಖಪಟ್ಟಣಮ್ ಬೀಚ್ ಅಂತ ಮಾಡ್ತಾಯಿದ್ದಾರೆ. ಓಕೆ, 2,28,00,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಜೊತೆ 1,00,000 ಜನ ಯೋಗನ ಮಾಡ್ತಾಯಿದ್ದಾರೆ. ಈ ಸಲ ಕಾನ್ಸೆಪ್ಟ್ ಪ್ರತಿ ವರ್ಷವೂ ಒಂದೊಂದು ಏನಾದರೂ ಇಟ್ಕೊಂಡು ಮಾಡ್ತಾರೆ. ಈ ಸಲ ಯೋಗ ಏನು ಕಾನ್ಸೆಪ್ಟ್ ಅಂದರೆ ಯೋಗ ಫಾರ್ 1 Earth 1 Health. ಯೋಗ ಒಂದು ಭೂಮಿ ಒಂದು ಆರೋಗ್ಯ. ಈ ವರ್ಷದ ಕಾನ್ಸೆಪ್ಟ್ ಯೋಗ ಫಾರ್ 1 Earth 1 ಯೋಗ. ಬೆಳಗಿನ ಶುಭೋದಯ ಮಕ್ಕಳೇ. ಈ ದಿನ 11ನೇ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ ಯು ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. I would like to thank each one of you who have been supporting for us. So welcome sir. Give a clap for Hariprasad sir. I would like to welcome our H. Venkateswara sir, Government Model Primary School Headmaster. Today he is with us. So welcome sir for your presence. My dear children, even I personally experienced about yoga. Hariprasad has taught for the yoga therapy. Even I was not feeling when I was falling sick. I was taking the medicine, even it was not reduced, but with his guidance and the teachings, even I also realized the personally the benefits of yoga therapy. So in this moment, the yoga brings energy, confidence, motivation, dedication, determination to each one of us. So Prime Minister Narendra Modi ji also initiated
and we are celebrating the 11th year International Yoga Day, not only our country, all over the world. It's a great privilege, it's a great system for us. So we will also continue to do yoga practice regularly. So I will conclude my words with happy International Yoga Day. So wish you all the best, my dear children, Hariprasad sir and Venkateswara sir and Vivek who are being here coordinating. Thank you. ಎಲ್ಲರಿಗೂ ಶುಭೋದಯ. ಹಾಗೆಯೇ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು. ಮತ್ತೆ ಇವೆಲ್ಲ ಆಲ್ರೆಡಿ ಏನು ಇತ್ತು ಬೆಳಗಿನ ಜಾವ ಈಗ ಇದೇ ಟೈಮ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕೂಡ ಯೋಗವನ್ನು ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥ ಟೈಮಲ್ಲಿ ನೀವು ಕೂಡ ಅಷ್ಟು ನಸುಕಿನ ಜಾವದಲ್ಲಿ ಎದ್ದು ಈಗ ಯೋಗಾಭ್ಯಾಸವನ್ನು ಎಲ್ಲವನ್ನು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ಆ ಯೋಗದ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಭಾರತದಲ್ಲಿ ಜನ್ಮ ತಾಳಿದಂಥ ಈ ಯೋಗ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ಕಡೆಯವರು ಬಯಸ್ತಾ ಇದ್ದಾರೆ ಜನಗಳು. ಮಾಡಬೇಕು ಯೋಗ ನೀಗಬೇಕು ರೋಗ ಎಂಬ ಮಾತೇ ಇದೆ. ಮತ್ತು ಇದಾದಮೇಲೆ ಆ ಶ್ಲೋಕ ಸರ್ ಹೇಳ್ಕೊಟ್ಟಿರ್ಬೇಕು ಸ್ಟಾರ್ಟಿಂಗಲ್ಲಿ ನಿಮಗೆ, ಯೋಗೇನ ಚಿತ್ತಸ್ಯ ಪದೇನ ವಾಚ. ಆ ಶ್ಲೋಕದಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ನಾವು ಯೋಗ ಮಾಡಬೇಕು, ರೋಗವನ್ನು ನೀಗಬೇಕು. ಮತ್ತು ಪ್ರತಿನಿತ್ಯ ನೀವು ಈ ರೀತಿ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ನಿಮಗೆ ಮನಸ್ಸು ಮತ್ತು ನಿಮ್ಮ ಹೃದಯ ಮತ್ತು ನಿಮ್ಮ ಶರೀರ ನೋಡಿ, ಬರೀ ಒಂದಲ್ಲ, ನಾವು ಸ್ಪೋರ್ಟ್ಸ್ ಆಡೋದ್ರಿಂದ ಯಾವುದೋ ಒಂದು ರೀತಿ ಆಗ್ಬೋದು. ಯೋಗದಿಂದ ಎಲ್ಲ ಥರದ ಒಂದು ಅನುಭವಗಳು ಮತ್ತು ಚಿಕಿತ್ಸೆಗಳು ಮತ್ತು ಫಲಪ್ರದ ನಮಗಾಗ್ತದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನಿಮ್ಮ ಕೈಲಾಗುವಂಥ ಯೋಗಾಸನಗಳನ್ನು ಸೂರ್ಯ ನಮಸ್ಕಾರದಿಂದ ಹಿಡಿದು ಎಲ್ಲ ಥರದ ಯೋಗಾಸನಗಳನ್ನು ನೀವು ಮಾಡ್ತಾ ಇದನ್ನು ಬಿಡಬಾರ್ದು. ಪ್ರಾಕ್ಟೀಸ್ ಜೀವನ ಪೂರ್ತಿ ಇರಬೇಕಾಗಿದೆ. ಯಾವುದನ್ನೇ ಆಗಲಿ ಅದನ್ನು ಮಾಡ್ಕೊಂಡು ರೂಢಿಸ್ಕೊಂಡು ಬರಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಒಳ್ಳೆ ಓದೋದಕ್ಕೂ ಅಷ್ಟೇ ಏಕಾಗ್ರತೆ, ಮಾನಸಿಕ, ಶಾರೀರಿಕ ಮತ್ತು ಏಕಾಗ್ರತೆ ಇವೆಲ್ಲವೂ ಕೂಡ ನಿಮಗೆ ಯೋಗ ಉಂಟು ಮಾಡ್ತದೆ. ಇಂಥ ಒಂದು ವಿದ್ಯೆಯನ್ನು ನಮ್ಮ ಯೋಗ ಗುರುಗಳಾದಂಥ ಹರಿಪ್ರಸಾದ್ ಸರ್ ಅವರು ಉಚಿತವಾಗಿ ಸ್ಪಂದನದೀಪ್ ಫೌಂಡೇಶನ್ನ ಪರವಾಗಿ ಬಂದು ಸರ್ ಹೇಳ್ದಂಗೆ 2 ವರ್ಷದಿಂದ, ಅದರಲ್ಲೂ ವಿಶೇಷವಾಗಿ ಇವತ್ತು ಅವರಿಗೆ ಸಾಕಷ್ಟು ಪ್ರೋಗ್ರಾಮ್ ಇದೆ. ಆದರೂ ಫಸ್ಟ್ ಪ್ರಿಯಾರಿಟಿ ನಮ್ಮ ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಂಥ ಸ್ಪಂದನದೀಪ್ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಿಮಲ್ ಸರ್ ಅವರ ಒಂದು ಮಾತಿನಂತೆ ಅವ್ರು ನೀಡಿದ್ದಾರೆ. ನಿಮ್ಗೆ ಆಲ್ರೆಡಿ ಸುಮಾರು ದಿವಸದಿಂದ ಪ್ರಾಕ್ಟೀಸ್ ಕೂಡ ಮಾಡಿಸಿ ಇವತ್ತು ಅವರು ನಿಮಗೆ ಯೋಗವನ್ನು ಹೇಳ್ಕೊಟ್ಟಿದ್ದಾರೆ. ಹರಿಪ್ರಸಾದ್ ಸರ್ ಅವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರು ತುಂಬ ಡೆಡಿಕೇಟೆಡು ಮತ್ತು ಡಿಸಿಪ್ಲಿನ್ ಅವೆಲ್ಲ. ಯಾಕೆಂದರೆ ಅವರು ಯೋಗದಿಂದ ಇದೆಲ್ಲ ಬಂದಿರೋದು. ನೀವು ಯೋಗವನ್ನು ರೂಢಿಸ್ಕೊಂಡ್ರೆ ನೀವು ನಾವೆಲ್ಲ ಹಂಗೆ ಆಗ್ತೀವಿ ಅಲ್ವಾ. ಮತ್ತು ಇನ್ನೂ ವಿಶೇಷ ಮತ್ತೊಂದೇನೆಂದರೆ ಅವರು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲ ಸರ್, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗೋಲ್ಡ್ ಮೆಡಲ್ ವಿನ್ನರ್ ಆಗಿದ್ದಾರೆ, ಬಂಗಾರದ ಪದಕ ಗೋಲ್ಡ್ ಮೆಡಲ್. ಆಯಿತಾ ನೋಡಿ, ಸುಮಾರು 5-6 ಜನ ಅದೆಷ್ಟು ಜನ ಇದೆ ಸರ್, 40 ಜನದಲ್ಲಿ 1 and only ಬಂಗಾರದ ಪದಕ ಗೆದ್ದಿದ್ದಲ್ಲ. ದೊಡ್ಡ ಚಪ್ಪಾಳೆ ಮತ್ತು ಸಾಕಷ್ಟು ಅವರಿಗೆ ಒಂದು ಇದಿದೆ, ಎಲ್ಲ ಕಡೆಯೂ ಡಿಮ್ಯಾಂಡ್ ಇದೆ, ಒಂದು ಇದಿದೆ. ಈ ಮುಂದೆ ಯೋಗಕ್ಕೆ ಇನ್ನೂ ಹೆಚ್ಚಿನ ಒಂದು ಡಿಮ್ಯಾಂಡ್ ಬಂದೇ ಬರುತ್ತೆ. ಇವತ್ತು ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇದನ್ನು ಬಯಸ್ತಾರೆ. ದೇಶ ವಿದೇಶಗಳಿಂದ ಯೋಗ ಅನ್ನೋ ಪ್ರಾಕ್ಟೀಸ್ ಇವತ್ತು ಅಲ್ಲೂ ಕೂಡ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ವಿಶೇಷತೆಯನ್ನು ಮುಂಚೆ ಯೋಗ ಇತ್ತು, ಬೇಕಾಯ್ತು ಪುರಾತನ ಕಾಲದಿಂದ. ಆದರೆ ಇದಕ್ಕೆ ಒಂದು ಯೋಗಕ್ಕೆ ಒಂದು ವೇದಿಕೆ ಸಿಕ್ಕಿದೆ. ಯಾವಾಗಂದರೆ ನರೇಂದ್ರ ಮೋದಿ ಅವರು ಹೀಗೆ 11 ವರ್ಷಗಳ ಹಿಂದೆ ಇದನ್ನು ವಿಶ್ವದಲ್ಲಿ ಒಂದು ಪ್ರಚಾರಪಡಿಸಬೇಕು ಅಂತೇಳಿ ಯೋಗ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ ಅಂತೇಳಿ ಅವರೇ ಖುದ್ದಾಗಿ ಯೋಗವನ್ನು ಮಾಡುವ ಮೂಲಕ ಲಕ್ಷಾಂತರ ಜನರ ಮಧ್ಯದಲ್ಲಿ ಇದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಾಗ ಅದು ಇಡೀ ಪ್ರಪಂಚದಂತೆ ಇನ್ನೂ ಚೆನ್ನಾಗಿ ಇದರ ಮಹತ್ವ ಗೊತ್ತಾಯಿತು ಆಯಿತಾ. ಹಾಗಾಗಿ ಅಂಥ ಒಂದು ಪುಣ್ಯದ ದೇಶದಲ್ಲಿ ನಾವೆಲ್ಲ ಜನಿಸಿರುವಂಥ ನಾವೇ ಪುಣ್ಯವಂತರು ಅಂತ ಹೇಳ್ತಾ, ಮತ್ತು ಈ ಒಂದು ಯೋಗವನ್ನು ನೀವು ಪ್ರತಿನಿತ್ಯದಲ್ಲಿ ರೂಢಿಸ್ಕೊಡ್ರಿ. ನಿಮಗೆ ಯೋಗವನ್ನು ತಿಳಿಸ್ಕೊಟ್ಟಂಥ ಯೋಗ ಗುರುಗಳಾದಂಥ ನಮ್ಮ ಹರಿಪ್ರಸಾದ್ ಸರ್ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನು, ಶ್ರೇಯಸ್ಸನ್ನು, ಆರೋಗ್ಯ ಭಾಗ್ಯವನ್ನು ಕೊಟ್ಟು ನೂರಾರು ಕಾಲ ಇಂಥ ನೂರಾರು ಯೋಗ ವಿದ್ಯೆಗಳನ್ನು ಕಲಿಸ್ಕೊಡುವಂತೆ ಅನೇಕ ಅವ್ರು ನೋಡ್ರಿ, ರೋಗಕ್ಕೆ ಚಿಕಿತ್ಸೆಗಳಿರೋದು ಯೋಗದಲ್ಲಿ. ನಾವೆಲ್ಲ ಇಂಜೆಕ್ಷನ್ ಮಾತ್ರ ಇಲ್ಲ, ಯೋಗದಿಂದ ರೋಗಕ್ಕೆ ಚಿಕಿತ್ಸೆ ಇದೆ. ರೋಗ ಬರ್ದಿದ್ದಾಗ ನೋಡಿ, ಸಾರೇ ಉದಾಹರಣೆಯಲ್ಲಿ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇದ್ದಾಗ ಅದು ಹೇಳ್ಕೊಟ್ಟು ಮಾಡಿ ಮನೆ ಅಂತಂದ್ರೆ ಮತ್ತವರೆಗೂ ಗೊತ್ತಿಲ್ಲ ಹೇಳ್ತಾ ಇದ್ರು, ಅದು ವಾಸಿಯಾಗಿದೆ ಅಂತೇಳಿ. ಹಾಗಾಗಿ ಯೋಗ ಮಾಡೋಕ್ಕೆ ಶುರು ಮಾಡಿದ್ರಿಂದ ರೋಗ ಬರಲ್ಲ. ಅಕಸ್ಮಾತ್ ರೋಗ ಬಂದ್ರೂ ಯೋಗದಿಂದ ಹೋಗಿಸ್ಕೊಬೋದು. ಎಷ್ಟು ಒಳ್ಳೇದಲ್ವಾ. ನೀವು ಡಾಕ್ಟರ್ ಬೇಡ, ಮೆಡಿಸಿನ್ ಬೇಡ. ಹಾಗಾಗಿ ಇಂಥ ಯೋಗವನ್ನು, ಮಹತ್ವವಾದಂಥ ಯೋಗವನ್ನು ಎಲ್ಲರೂ ಕೂಡ ಚೆನ್ನಾಗಿ ರೂಢಿಸ್ಕೊಂಡ್ರಿ ಅಂತ ಹೇಳಿದ್ರೆ ಮತ್ತೊಮ್ಮೆ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಯೋಗ ಗುರುಗಳಾದ ಹರಿಪ್ರಸಾದ್ ಸರ್ ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಮತ್ತು ನಮ್ಮ ಸ್ಪಂದನದೀಪ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಅವರಂಥ ವಿಮಲ್ ಕುಮಾರ್ ಸರ್ ನಿಮ್ಗೆ ಇದೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.